ನಮಸ್ಕಾರ. ನೀವು HSG ಅಂತ ಒಂದು ಪರೀಕ್ಷೆ ನಿಮಗೆ ಡಾಕ್ಟರ್ಸ್ ಏನಾರ ಬರ್ದಿದ್ರೆ ಅದು ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೆ ನಾವು ಕಾಮನ್ ಆಗಿ ಟ್ಯೂಬ್ ಟೆಸ್ಟ್ ಅಂತ ಕೂಡ ಹೇಳ್ತೀವಿ. HSG ಇಸ್ ಎಸೆನ್ಷಿಯಲಿ ಹಿಸ್ಟ್ರೋಸಾಲ್ಪಿಂಗೋಗ್ರಫಿ ಅಂತ. ಇದು ನಾವೇನ್ ಮಾಡುವಂಥದ್ದು ಮುಟ್ಟಾಗಿ 5th ಡೇ ಆದ್ಮೇಲೆ ಅಪ್ ಟು 10th 12th ಡೇ ತನಕ ಮಾಡುವಂಥದ್ದು. ಇದನ್ನ ನಾವು ಲ್ಯಾಬ್ ಅಲ್ಲಿ ಮಾಡುವಂತ ಪ್ರೊಸೀಜರು. ನಾವೇನ್ ಮಾಡ್ತೀವಿ, ಸ್ಪೆಕ್ಯುಲಮ್ ಹಾಕಿ ಕೆಳಗಡೆ ಸರ್ವಿಕ್ಸ್ ನ ಕ್ಲೀನ್ ಮಾಡಿ ಗರ್ಭಕೋಶದ ಬಾಯಿ ಸರ್ವಿಕ್ಸ್ ಏನಿರುತ್ತೆ ಅಲ್ಲಿ ಒಂದು ಕ್ಯಾನುಲಾ ಅಥವಾ ಕ್ಯಾಥೆಟರ್ ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿಂದ ನಾವು ಒಂದು ರೇಡಿಯೋ ಕಾಂಟ್ರಾಸ್ಟ್ ಡೈನ ಇಂಜೆಕ್ಟ್ ಮಾಡ್ತೀವಿ. ಇದನ್ನ ಇಂಜೆಕ್ಟ್ ಮಾಡೋದ್ರಿಂದ ಗರ್ಭಾಶಯದ ಒಳಗಿನ ಆಕಾರ ಮತ್ತೆ ಆಚೆ ಕಡೆ ಸಿಗೋ 2 ಟ್ಯೂಬ್ಸ್ ಇಂದ ಡೈ ಆಚೆ ಬರುತ್ತೆ. ಇದು ಮಲ್ಟಿಪಲ್ ಎಕ್ಸ್ರೇಸ್ ತೆಗಿತೀವಿ ನಾವು. ಈ ಎಕ್ಸ್ರೇಸ್ ತೆಗಿಯೋದ್ರಿಂದ ಈ ಡೈ ಆಚೆ ಬಂದಿರೋದು ಕಾಣುತ್ತೆ. ಸೊ ಇದರಿಂದ ನಮಗೆ ಗೊತ್ತಾಗುವಂಥದ್ದು ಏನು, ಟ್ಯೂಬ್ಸ್ ಆರ್ ಓಪನ್ ಅಂತ. ಈ 2 ಟ್ಯೂಬ್ ಓಪನ್ ಇರೋದ್ರಿಂದ ನಮಗೆ ಅದು ಖಚಿತವಾದರೆ ಗೊತ್ತಾಗುತ್ತೆ ಮೊಟ್ಟೆ ಮತ್ತು ವೀರ್ಯಾಣು ಮೀಟ್ ಆಗಿ ಫರ್ಟಿಲೈಸ್ ಆಗೋ ಸಾಧ್ಯತೆ ಇರುತ್ತೆ ಅಂತ. HSG is about 90 to 95% accurate in telling us about the patency of the tubes, whether tubes open ಇದೆಯಾ ಇಲ್ವಾ ಅಂತ. ಇದಲ್ಲದೆ ಆ ಎಕ್ಸ್ರೇ ಫಿಲ್ಮ್ ನೋಡಿದಾಗ ನಮಗೆ ಗರ್ಭಕೋಶದ ಒಳಗಿನ ಆಕಾರ ಕೂಡ ಗೊತ್ತಾಗುತ್ತೆ. ಗಂಟಿದ್ಯಾ, ಪಾಲಿಪ್ ಇದೆಯಾ, ಅಡೆಷನ್ಸ್ ಅಂತೀವಿ, ಅಂಟಿದ್ಯಾ, ಗರ್ಭಕೋಶದಲ್ಲಿ ಹುಟ್ಟಿನಿಂದನೇ ಏನಾರ ಆಕಾರದಲ್ಲಿ ವ್ಯತ್ಯಾಸ ಇದೆಯಾ, ಒಳಪದರ ಇದೆಯಾ, ಸೆಪ್ಟಮ್ ಅಥವಾ ಚೇಂಜಸ್ ಇನ್ ಯೂಟ್ರೈನ್ ಶೇಪ್, ಸೈಜ್, ಇವೆಲ್ಲ ನಮಗೆ ತಿಳ್ಕೊಳ್ಬಹುದು. ದಿಸ್ ಇಸ್ ಅ ಸಿಂಪಲ್ ಪ್ರೊಸೀಜರ್, ಲ್ಯಾಬಲ್ ಮಾಡುವಂತ ಪ್ರೊಸೀಜರು. ಸೈಡ್ ಎಫೆಕ್ಟ್ ಬಂದೇನು ಅಂದ್ರೆ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ ಮಾಡಿದ ದಿವಸ, ಎಸ್ಪೆಷಲಿ ಫ್ಯೂ ಮಿನಿಟ್ಸ್ ಟು ಫ್ಯೂ ಅವರ್ಸ್. ಕೆಲವರಿಗೆ ಸ್ವಲ್ಪ ಪೇನ್ ಅಥವಾ ಡಿಸ್ಕಂಫರ್ಟ್ ಅನ್ನಿಸಬಹುದು. ವಿತ್ ಪೇನ್ ಕಿಲ್ಲರ್ಸ್ ದಿಸ್ ಶುಡ್ ಬಿ ಟಾಲರಬಲ್. ಆಂಟಿಬಯೋಟಿಕ್ಸ್ ಕೂಡ ಕೊಡ್ತೀವಿ. ಇದು ರಿಪೋರ್ಟ್ ಮೂಲಕ ನಾವು ವಿ ಕ್ಯಾನ್ ಡಿಸೈಡ್ ವಾಟ್ ಟ್ರೀಟ್ಮೆಂಟ್ ಇಸ್ suitable for the patient. So it is a very important test that is done during the evaluation of the female fertility.